ಆದಿಶಕ್ತಿ ಅಮ್ಮ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಈ ಹಬ್ಬವನ್ನು ಹೆಣ್ಣುಮಕ್ಕಳು ಪ್ರತಿ ನಿಮಿಷ ಪೂಜೆ ಮಾಡಿ ಇಲ್ಲಲ್ಲಿ ಸರಿ ಬಗ್ಗೆ ಬೇಡಿಕೊಳ್ತಾರಮ್ಮ. ನಾನು ಸದಾ ಕಾಲ ನನ್ನ ಉಸಿರು ಇರುವವರೆಗೂ ಮುತ್ತೈದಾಗಿ ಬಾಳಿ ಅಂತ ಅಮ್ಮ. ಈ ಬಡವರನ್ನು ರಕ್ಷಿಸುವ ಹೊಣೆ ನಿನ್ನನ್ನೇ ಬಿಡುತ್ತೇನೆ, ನಿನ್ನನ್ನೇ ಕೇಳಿದೆ. ಸಂದರ್ಭದಲ್ಲಿ ಅಡಿಕೊಂಡಂತೆ ಈ ಸಮಾಜದಲ್ಲಿರುವ ಪ್ರತಿಯೊಂದು ಹೆಣ್ಣು ತನ್ನ ಗಂಡನನ್ನು ಪೂಜೆ ಮಾಡಿ ನನ್ನ ಮುತ್ತೈದೆ ಭಾಗ್ಯವನ್ನು ಗಟ್ಟಿಯಾಗಿ ಇಡುವಂತಹ ದೇವರಲ್ಲಿ ಬೇಡ್ಕೊತಾನ್ರಿ. ಅದಕ್ಕಾಗಿ ನಾನು ಆ ತಾಯಿಯಲ್ಲಿ ಶರಗಟ್ಟಿ ಬೇಡ್ಕೊತಾ ಇದ್ದೆ. ಸ್ವಾಮಿ, ಈ ಸಮಾಜದಲ್ಲಿ ಮುತ್ತೈದಾಗಿ ಬಾಳಬೇಕು, ನನ್ನ ಇಸಿರು ಇರುವವರೆಗೂ ಈ ನನ್ನ ಮಾಂಗಲ್ಯವನ್ನು ಕಾಪಾಡು ತಾಯಿ ಅಂತ ಬೇಡ್ಕೊಂಡಿರಿ. ಯಾಕಂದ್ರೆ ಹೆಣ್ಣಿಗೆ ಬೇಕಾಗಿದ್ದು ಹಣ, ಒಡವೆ, ಆಸ್ತಿ ಅಲ್ಲರಿ, ಈ ಮುತ್ತಿನಂತ ಸ್ವಾಮಿ ನನಗೆ ಆಶೀರ್ವಾದ ಮಾಡಿ. ನೀನು ನಿತ್ಯ ಸುಮಂಗಲಿಯಾಗಿರೋ ಒಂದು ಬಲವಾದ ಆಶೀರ್ವಾದವನ್ನು ಮಾಡ್ತೀನಿ ನಾನು. ಇದೇನ್ರಿ ಇದು ಅಪಶಕುನ? ದೇವ್ರ ಮುಂದೆ ಈಗ್ತಾನೆ ದೀಪ ಹಚ್ಚಿ ಆ ದೇವರ ಪೂಜೆ ಮಾಡಿ ನಿಂತರೆ ಆ ದೇವ್ರ ದೀಪನೇ ನಂದ ಹೋಗಿದೆ ಅಲ್ಲಿ. ಸ್ವಾಮಿ, ಯಾಕೋ ನನಗೆ ತುಂಬಾ ಭಯ ಆಗ್ತಾ ಇದ್ರಿ. ಈ ನಮ್ಮ ಸುಂದರವಾದ ಸಂಸಾರದಲ್ಲಿ ಏನಾದ್ರೂ ಮುಂದೆ ಅಡಿತೊಡೆ ಏನಾದ್ರೂ ಬರ್ತಾ ಇದೆ. ನನ್ನ ಮನಸ್ಸು ತುಂಬಾ ಆತುರ್ತಾ ಇದ್ದೀನಿ. ಗರುಡ ಕಂಬದಷ್ಟೇ ಗಟ್ಟಿಯಾಗಿ ನಿನ್ನ ಮುಂದೆ ಕಂಡ ಇರುವಾಗ ನಿನಗೇಕೆ ಅದರ ಭಯ? ಬಿಡು ಅದರ ಆಲೋಚನೆಯನ್ನು. ಇಲ್ಲ ರೀ, ಇಲ್ಲ, ಇಂಥ ಅಭಿಷೇಕನ ಎಂದೂ ಆಗಿಲ್ಲ. ಮುಂದಿನ ಇಂಥ ಅಭಿಷೇಕನ ನಾನು ಕಟ್ಟಿಲ್ಲ. ಆದ್ರೆ ಈ ತಾನೇ ಪೂಜೆ ಮಾಡಿದ್ದು ದೀಪ ಆರಿತಂದ್ರೆ ನನಗೆ ಯಾಕೋ ತುಂಬಾ ಸಂಕಟ ಆಗ್ತಾ ಇದ್ದೀರಿ. ಮುಂದೆ ಏನಾದ್ರೂ ನನ್ನ ಮಾಂಗಲ್ಯಕ್ಕೆ, ನಮ್ಮ ಸಂಸಾರಕ್ಕೆ ಏನಾದ್ರೂ ಆಪತ್ತ ಬರುತ್ತೆ ಅಂತ ನನ್ನ ಹೃದಯದಲ್ಲಿ ಕಾಡ್ತಾ ಇದೆ ಸ್ವಾಮಿ, ಕಾಡ್ತಾ ಇದೆ. ಹಾಗೆ ಸೃಷ್ಟಿಯನ್ನೇ ಸುಂದರವಾಗಿ ಬೆಳಗುವ ಆ ಸೂರ್ಯನಿಗೆ ಗ್ರಹಣ ಬಿಟ್ಟಿಲ್ಲ ಎಂದಾಗ ಇನ್ನು ನಮ್ಮಂತ ನರಮಾನವರನ್ನು ಬಿಡುವುದುಂಟೆ? ನೀವು ಎಷ್ಟು ಹೇಳಿದ್ರು ನನ್ನ ಮನಸ್ಸು ಕೇಳ್ತಾ ಇಲ್ಲ ಸ್ವಾಮಿ, ಹೇಳ್ತಾ ಇಲ್ಲ. ಯಾಕಂದ್ರೆ ನೀವು ಗಂಡಸರು, ನಿಮ್ಮ ಮನಸ್ಸಿನಲ್ಲಿ ಎಲ್ಲ ಸಹಿಸಿಕೊಳ್ಳುತ್ತ ಶಕ್ತಿ ಆ ದೇವರು ನಿಮ್ಗೆ ಕೊಟ್ಟಿರ್ತಾನೆ. ಆದ್ರೆ ಹೆಣ್ಣಿನ ಮನಸ್ಸು ಹಾಗಲ್ಲ ರೀ. ಹೆಣ್ಣಿನ ಮನಸ್ಸು ಬೆಣ್ಣೆ ಅಂತೆ, ಬಿಸಿಲಿಗಿಟ್ರೆ ಕರೆಗೆ ಹೋಗುತ್ತೀರಿ. ಆದ್ರೆ ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಸ್ವಾಮಿ, ತುಂಬಾ ಭಯ ಆಗ್ತಾ ಇದೆ. ಈ ಜೀವನದಲ್ಲಿ ಕೊರಗಿ ನೀರಾಗಿ ಹೋಗುತ್ತೋ ಅಂತ ನನ್ನ ಮನಸ್ಸು ಆತುರ್ತಾ ಇದೆ ಸ್ವಾಮಿ, ಆತುರ್ತಾ ಇದೆ. ಶ್ರೀದೇವಿ, ಈ ಭಯದ ಭೀತಿಯನ್ನು ಬಿಟ್ಟು ಹಾಕಿ ಪ್ರೇಮವೆಂಬ ನನ್ನ ಬಾಹುಬಂಧನದಲ್ಲಿ ಬಂದು ನಿಮ್ಮ ಮಾತಿನ ಗಾನ ಎಂಬ ಸ್ವರಸೂಸಿ ಭಯ ಎಂಬುದನ್ನು ಬಡಗೌಡಿಸುವಾರೇ ನನ್ನ ಭಾಗ್ಯದ ಬಂಗಾರಿ. ಇಂಥ ಸಮಯದಲ್ಲೂ ಹಾಡಿನ ಚಿಂತೆ. ಬಾಲ್ನಲ್ಲಿ ಭಾಸ್ಕರ ಉದಯಿಸಿ ಬಂದಾಗ ನಿನ್ನ ಶ್ರೀಕಂಠದಿಂದ ಒಂದು ಇಂಪಾದ ಗೀತೆ ಕೇಳಬೇಕೆಂಬುದು ನನ್ನ ಬಹುದಿನಗಳ ಕನಸು. ಆಯ್ತು, ಪತಿದೇವರ ಮಾತು ಮೀರದಂತೆ ನಿಮ್ಮ ಆಸೆಯಂತೆ ಆಗಲಿ. ಮುಂದೆ ಆನಂದನ ತಾಳಲಾರೆ, ಮುಂದೆ ಬದುಕಿನ ಹೇಳಲಾರೆ,
ಎನ್ನೆ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸಗಳು ಏನೆಂದು ನನ್ನವರು. ಎಂದು ಆನಂದ ಮಾತಾಡಲಾರೆ ಚಿನ್ನದ ಸಂಗೀತ ಹೇಳಲಾರೆ ಎಂದು ಆನಂದ ಮಾತಾಡಲಾರೆ ಚಿನ್ನದ ಸಂಗೀತ ಹೇಳಲಾರೆ ನನ್ನ ಕಂಡೆ ಹೊಸ ಹೊಸಗಳು ನಿನ್ನೆ ಕಂಡೆ ಹೊಸ ಹೊಸಗಳು I